ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಜನರೇ, ಹಿರಿಯರೇ, ಯವನಸ್ಥರೇ, ದೇವರನ್ನು ಪ್ರೀತಿಸುವಂಥ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು, ಆರೋಗ್ಯವಾಗಿದ್ದೀರೆಂದು, ಆ ಕರ್ತನ ಮಹಾಕೃಪೆ, ಕರುಣೆ, ದಯೆಗಳು ನಿಮಗೂ ನಿಮ್ಮ ಕುಟುಂಬಗಳಿಗೂ ಲಭಿಸಬೇಕೆಂದು ಸೇವಕನಾಗಿರುವಂಥ ನಾನು ಬಯಸುವಂಥವನಾಗಿದ್ದೇನೆ. ಮತ್ತೊಂದು ದಿನದಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕಾಗಿ ಬಂದಿದ್ದೀರಾ. ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ. ದೇವಜನವೇ, ನಾವು ವಾಸ ಮಾಡುವಂಥದ್ದು ಭೂಮಿ ಎಂಬ ಗ್ರಹ. ನಮ್ಮ ಗ್ರಹದ ಹಾಗೆ ಟೋಟಲ್ ಆಗಿ ಅಂದರೆ ನವಗ್ರಹಗಳು ಇದ್ದಾವೆ, 9 ಗ್ರಹಗಳು ಇದ್ದಾವೆ. ಆದರೆ ಆ ಎಲ್ಲ ಗ್ರಹಗಳಲ್ಲಿ ಮನುಷ್ಯನು ವಾಸಿಸಲಿಕ್ಕೆ ಯೋಗ್ಯವಾದಂಥ ಗ್ರಹ ಭೂಮಿ. ಆದರೆ ಇನ್ನೂ ಕೆಲವು ಗ್ರಹಗಳಿದ್ದಾವೆ ಎಂದು ಹುಡುಕಾಟದಲ್ಲಿದ್ದಾರೆ, ಅದು ಬೇರೆ ಕತೆ. ಆದರೆ ಇಷ್ಟು ಗ್ರಹಗಳಲ್ಲಿ ಭೂಮಿಯ ಗ್ರಹ ವಾಸಿಸಲಿಕ್ಕೆ ಯೋಗ್ಯವಾಗಿದೆ. ಅದೇ ರೀತಿಯಲ್ಲಿ ಅನೇಕ ಸಂಯುಕ್ತಿಗಳು ಮಾಡ್ತಾ ಇರ್ತಾರೆ, ಸಮೀಕ್ಷೆಗಳು ಮಾಡುತ್ತಾ ಯಾವ ಪಟ್ಟಣ ವಾಸಿಸಲಿಕ್ಕೆ ಯೋಗ್ಯ, ಯಾವ ದೇಶ ಸಮಾಧಾನದ ದೇಶ ಎಂದು ಹುಡುಕಾಟದಲ್ಲಿರುತ್ತಾರೆ. ಯಾವ ರಾಜ್ಯ, ಯಾವ ಪಟ್ಟಣ, ಯಾವ ಸ್ಥಳ ವಾತಾವರಣದಲ್ಲಿಯೂ ಒಂದು ವೇಳೆ ಊಟದ ವಿಷಯದಲ್ಲಿಯೂ ವಾಸಿಸಲಿಕ್ಕೆ ಯೋಗ್ಯವಾಗಿರುತ್ತದೋ ಎಲ್ಲರೂ ಅಲ್ಲಿ ಜಾಸ್ತಿ ವಾಸ ಮಾಡಲಿಕ್ಕೆ ಪ್ರಯತ್ನ ಪಡುವಂಥವರಾಗಿರುತ್ತಾರೆ. ನಾನು ಈ ವಿಷಯವನ್ನು ಯಾಕೆ ಹೇಳುತ್ತಿದ್ದೇನೆಂದರೆ, ಒಬ್ಬ ಮನುಷ್ಯ ಒಂದು ಸ್ಥಳದಲ್ಲಿ ಸಮಾಧಾನವಾಗಿರಬೇಕಾದರೆ ಆ ಪ್ರಾಂತ್ಯ, ಆ ರಾಜ್ಯ ಇಲ್ಲ ಆ ದೇಶದ ವಾತಾವರಣವು ಕೂಡ ಬಹಳ ಮುಖ್ಯವಾಗಿದೆ. ಹಾಗಾದರೆ ಭೂಮಿಯಲ್ಲಿ ಯಾವ ದೇಶ, ಯಾವ ರಾಜ್ಯ ಒಳ್ಳೆಯದಾಗಿದೆ, ಎಲ್ಲಿ ಕೂಡ ಪಾಪವಿಲ್ಲದೆ ಇರುವಂಥ ಸ್ಥಳವು ಇಲ್ಲವೇ ಇಲ್ಲ. ಎಲ್ಲ ಕಡೆಗಳಲ್ಲಿ ಪಾಪವಿದೆ. ಹಾಗಾದರೆ ನಾವು ವಾಸಿಸಲಿಕ್ಕೆ ಯಾವ ಸ್ಥಳ ಯೋಗ್ಯ, ಯಾವುದೂ ಇಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀವು ಇರುವಂಥ ಸ್ಥಳಕ್ಕಾಗಿ, ನೀವಿರುವಂಥ ದೇಶಕ್ಕಾಗಿ ನೀವು ಪ್ರಾರ್ಥಿಸಿದರೆ ಅಲ್ಲಿ ಏನೆಲ್ಲ ದೇವರು ಮಾಡುತ್ತಾರೆ ಎಂಬುದನ್ನು ಈ ದಿನದ ವಾಕ್ಯದಲ್ಲಿ ಧ್ಯಾನ ಮಾಡೋಣ. ಬನ್ನಿ. ಈ ದಿನದ ಮುಖ್ಯವಾದ ದೇವರ ವಾಕ್ಯವು ಯಾಜಕ ಕಾಂಡ ಗ್ರಂಥ 26ನೇ ಅಧ್ಯಾಯ ಅದರ 6 ಮತ್ತು 7ನೆಯ ವಾಕ್ಯ. ನಿಮ್ಮ ದೇಶದಲ್ಲಿ ನಿಮಗೆ ಸುಕ್ಷೇಮವನ್ನು ಅನುಗ್ರಹಿಸುವೆನು, ಯಾರ ಭಯವೂ ಇಲ್ಲದೆ ಮಲಗಿಕೊಳ್ಳುವಿರಿ. ದುಷ್ಟ ಮೃಗಗಳು ದೇಶದಲ್ಲಿ ಇರದಂತೆ ಮಾಡುವೆನು. ನಿಮ್ಮ ದೇಶವು ಶತ್ರುಗಳ ಕತ್ತಿಯಿಂದ ಹಾಳಾಗುವುದಿಲ್ಲ. ನೀವು ನಿಮ್ಮ ವೈರಿಗಳನ್ನು ಓಡಿಸುವಿರಿ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವಜನವೇ, ಸಮಾಧಾನದಿಂದ ಮಲಗಿಕೊಳ್ಳುವುದು, ಪ್ರತ್ಯೇಕವಾಗಿ ಭಯವೂ ಇಲ್ಲದೆ ಮಲಗಿಕೊಳ್ಳುವುದು ಎಂಬುದು ಬಹಳ ಮುಖ್ಯ. ಇಲ್ಲಿ 3 ಕಾರ್ಯಗಳನ್ನು ಯಾವುದು ನಮಗೆ ಭಯ ತರಿಸುತ್ತದೆ ಎಂಬುದನ್ನು ಹೇಳಿರುವುದನ್ನು ನೋಡುತ್ತಾ ಇದ್ದೇವೆ. ಮೊದಲನೆಯದಾಗಿ ದುಷ್ಟ ಮೃಗಗಳು, ಎರಡನೆಯದಾಗಿ ಶತ್ರುಗಳ ಕತ್ತಿ, 3 ವೈರಿಗಳು. ಶತ್ರುಗಳು ವೈರಿಗಳು ಒಂದೇ ಅಲ್ವಾ ಅಂತ ಹೇಳ್ಬೋದು. ಶತ್ರುಗಳು ಕತ್ತಿಯಿಂದ ಇರುತ್ತಾರೆ, ವೈರಿಗಳು ಕೆಲವು ಸಾರಿ ನಮ್ಮನ್ನು ಸ್ನೇಹದಿಂದನೇ ಇರುತ್ತಾರೆ. ಅರ್ಥ ಆಯ್ತಲ್ವ? ಸೊ ಈಗ 3 ವಿಷಯದಲ್ಲಿ ಹೇಳುತ್ತಾ ಇದೆ, ಈ 3 ಸಮಸ್ಯೆಗಳು ಇಲ್ಲದ ಹಾಗೆ ನಾನು ನಿಮ್ಮನ್ನು ಕಾಯುತ್ತೇನೆ, ನಾನು ನಿಮ್ಮ ದೇಶಕ್ಕೆ ಸಮಾಧಾನ ಕೊಡುತ್ತೇನೆ, ನೀವು ಯಾವ ಭಯವೂ ಇಲ್ಲದೆ. ನೋಡಿ, ಭಯ ಬರಲಿಕ್ಕೆ ಅನೇಕ ಕಾರಣಗಳಿದ್ದಾವೆ ಅಲ್ವಾ? ಸಾಲಗಾರರ ಭಯ, ಅನಾರೋಗ್ಯದ ಭಯ, ಯಾರಾದರೂ ಮಾಟಮಂತ್ರ ಮಾಡಿಸ್ತಾರೆ ಅನ್ನೋ ಭಯ, ಯಾರಾದರೂ ವಿರೋಧಿಸ್ತಾರೇನೋ ಅನ್ನೋಂಥ ಭಯ, ವಿದ್ಯಾಭ್ಯಾಸದಲ್ಲಿ ಪರೀಕ್ಷೆಯ ಅದರ ಭಯ, ಏನಾದರೂ ಸಾಧನೆ ಮಾಡೋಕ್ಕೋದ್ರೆ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋಂಥ ಭಯ, ಪ್ರಯಾಣಗಳಲ್ಲಿ ಭಯ. ಹೀಗೆ ವಿವರಿಸುತ್ತಾ ಹೋದರೆ ಹೆಜ್ಜೆ ಹೆಜ್ಜೆಗೂ ಭಯವೂ ಇದೆ. ಆದರೆ ದೇವರು ಈ ದಿನ ನಮಗೆ ಹೇಳುವುದೇನೆಂದರೆ, ನೀವು ಯಾವ ಭಯವೂ ಇಲ್ಲದೆ, ಅದು ಮುಖ್ಯವಾದ ವಿಷಯ, ನೀವು ಯಾವ ಭಯವೂ ಇಲ್ಲದೆ ಮಲಗಿಕೊಳ್ಳುವಿರಿ ಎಂದು ಹೇಳುತ್ತಾ ಇದೆ. ಇದು ಸಾಧ್ಯವಾ? ಈಗ ಉದಾಹರಣೆಗೆ ನಮ್ಮ ಸ್ಥಳಗಳಲ್ಲಿ, ನಿಮ್ಮ ಸ್ಥಳಗಳಲ್ಲಿ ಕೆಲವು ಕಡೆ ಆನೆಗಳ ಕಾಟ ಇದೆ,
ಚಿರತೆಗಳ ಕಾಟ ಇದೆ, ಹಾವುಗಳ ಕಾಟ ಇದೆ, ಚೇಳುಗಳ ಕಾಟ ಇದೆ. ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಹಾವು ಸೇರಿಕೊಂಡಿದೆ, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಕ್ರೂರ ಮೃಗ ಬಂದುಬಿಟ್ಟಿದೆ ಎಂದರೆ ನೀವು ಸುಖವಾಗಿ ನಿದ್ರೆ ಮಾಡುತ್ತೀರಾ? ಖಂಡಿತ ನಿದ್ರೆ ಮಾಡುವುದಿಲ್ಲ. ಯಾಕೆಂದರೆ ಆ ಮೃಗವು, ಆ ಒಂದು ವಿಷಜಂತುವು ಎಲ್ಲಿ ನನಗೆ ಬಾಧೆಯನ್ನುಂಟು ಮಾಡುತ್ತದೋ ಎಂದು ಭಯಪಡುತ್ತೇವೆ ಅಲ್ವಾ? ಮಲಗುವ ಜಾಗದಲ್ಲಿ ಒಂದು ಜಿರಳೆ ಇದ್ದರೆ, ಒಂದು ಹಲ್ಲಿ ಇದ್ದರೆ ನಮಗೆ ನಿದ್ದೆ ಬರೋದಿಲ್ಲ. ಹಾಗಿರುವಾಗ ಅದೇ ರೀತಿಯಲ್ಲಿ ಒಂದು ದುಷ್ಟ ಮೃಗಗಳು, 2 ಶತ್ರುಗಳು ಅಂದರೆ ವೈರಿಗಳು, 3 ಶತ್ರುಗಳು ಕತ್ತಿಯಿಂದ ಇರುತ್ತಾರಂತೆ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ನಿದ್ರೆ ಬರುವುದಿಲ್ಲ. ದೇವಜನವೇ, ನೀವು ನಾನು ಈ ವಾಕ್ಯದಿಂದ ಕಲಿಯಬೇಕಾಗಿರುವುದು ಏನೆಂದರೆ, ಯಾವ ಭಯವಿಲ್ಲದ ಹಾಗೆ ನಿದ್ರಿಸಬೇಕಾ? ನೀವು ನಿಮ್ಮ ದೇಶಕ್ಕಾಗಿ ಪ್ರಾರ್ಥಿಸಬೇಕು, ನಿಮ್ಮ ಪ್ರಾಂತ್ಯಕ್ಕಾಗಿ ಪ್ರಾರ್ಥಿಸಬೇಕು, ನಿಮ್ಮ ಊರಿಗಾಗಿ ಪ್ರಾರ್ಥಿಸಬೇಕು. ಯಾಕೆಂದರೆ ನಿಮ್ಮ ಪ್ರಾಂತ್ಯ ಸಮಾಧಾನವಾಗಿದ್ದರೇ ನೀವು ಸಮಾಧಾನವಾಗಿರ್ತೀರ. ನಿಮಗೆ ನ್ಯೂಸ್ ಪೇಪರಲ್ಲಿ ಬರಬಹುದು, ಬೆಂಗಳೂರಿನಲ್ಲಿ ಮಕ್ಕಳ ದರೋಡೆ ಅಂತ ಹೇಳಿ. ನಾವು ಅಂದುಕೊಳ್ಳುತ್ತೇವೆ ಬೆಂಗಳೂರಲ್ಲಿ ತಾನೇ, ನಮಗೇನೂ ತೊಂದರೆ ಇಲ್ಲ. ಅದೇ ನಿಮ್ಮ ಊರಿನಲ್ಲಿ ಮಕ್ಕಳ ದರೋಡೆ ಇಲ್ಲವೇ ಕಳ್ಳತನ, ಮನೆಗಳ್ಳತನಗಳು ಜಾಸ್ತಿ ಆಗ್ತಾ ಇದೆ, ಸರಗಳ್ಳತನಗಳು ಜಾಸ್ತಿ ಆಗ್ತಾ ಇದೆ ಅಂತ ನಿಮ್ಮ ಊರ ಹೆಸರು ಹೇಳುವಾಗ ನಿಮಗನಿಸುತ್ತೆ, ಅಯ್ಯೋ ನಮ್ಮ ಊರಲ್ಲಂತೆ. ಆಗ ಎಲ್ಲರೂ ಎಚ್ಚರವಾಗಿದ್ದು ಯಾರಾದರೂ ಬಂದರೂ ಕೂಡ ಅವ್ರನ್ನೇ ಗಮನಿಸ್ತಾ ಇರ್ತೇವೆ. ಅಂದರೆ ದೂರದಲ್ಲಿ ಎಲ್ಲೋ ಆದರೆ ನಾವು ಭಯಪಡದೇ ಇರಬಹುದು, ಹತ್ತಿರದಲ್ಲಾದರೆ ನಾವು ಭಯಪಡುತ್ತೇವೆ. ಅದು ನಮ್ಮ ಊರಲ್ಲಿ ನಡೆದರೆ, ನಮ್ಮ ಪ್ರಾಂತ್ಯದಲ್ಲಿ ನಡೆದರೆ ನಾವು ತುಂಬ ಭಯಪಡುತ್ತೇವೆ. ಆದರೆ ದೇವರು ಇವತ್ತು ಹೇಳುತ್ತಾ ಇದ್ದಾರೆ, ನೀವು ಯಾವ ಭಯವಿಲ್ಲದೆ ನಿದ್ರಿಸಬೇಕಾದರೆ ನೀವು ಮಾಡಬೇಕಾಗಿರುವಂಥ ಕಾರ್ಯ ಏನೆಂದರೆ, ನಿಮ್ಮ ದೇಶದಲ್ಲಿ ಸುಕ್ಷೇಮ ಬೇಕು. ನಾನು ನಿಮ್ಮ ದೇಶದಲ್ಲಿ ಸುಕ್ಷೇಮವನ್ನು ಅನುಗ್ರಹಿಸುವೆನು. ಹೇಗೆ ದೇವರು ನಮ್ಮ ದೇಶದಲ್ಲಿ ಸುಕ್ಷೇಮವನ್ನು ಅನುಗ್ರಹಿಸುತ್ತಾರೆ ಎಂದು ನಾವು ದೇವರ ವಾಕ್ಯವನ್ನು ಓದುವಾಗ, ಕೀರ್ತನೆಗಳ ಗ್ರಂಥ 147:14 ಆತನು ನಿನ್ನ ಪ್ರಾಂತದೊಳಗೆ ಸೌಭಾಗ್ಯವನ್ನುಂಟು ಮಾಡುವನು, ಶ್ರೇಷ್ಠವಾದ ಗೋಧಿಯಿಂದ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ. ಹಾಲೆಲೂಯ. ಇಲ್ಲಿ ಹೇಳುತ್ತದೆ ನಿನ್ನ ಪ್ರಾಂತ್ಯದೊಳಗೆ ಸೌಭಾಗ್ಯ. ಅಲ್ಲಿ ಮೇಲಿನ ವಾಕ್ಯದಲ್ಲಿ ನಾವು ನೋಡಿದ್ವಿ ಸುಕ್ಷೇಮ, ಆದರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಸೌಭಾಗ್ಯವನ್ನು ಉಂಟು ಮಾಡುವನು, ಶ್ರೇಷ್ಠವಾದ ಗೋಧಿಯಿಂದ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ. ಹಾಲೆಲೂಯ. ಅದರರ್ಥ ಸುಕ್ಷೇಮವು ಮತ್ತು ಸಂತೃಪ್ತಿಯು ಮತ್ತು ನಮಗೆ ಊಟವು ಬೇಕು. ದೇವರು ಹೇಳ್ತಾ ಇದ್ದಾನೆ, ನಾನು ಅದನ್ನು ನಿಮಗೆ ಒದಗಿಸಿಕೊಡುತ್ತೇನೆ ಎಂದು ಹೇಳುತ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ನಮ್ಮನ್ನು ದೇವರು ಎಲ್ಲಿಟ್ಟಿದ್ದಾನೋ, ನಿಮ್ಮ ಊರಲ್ಲಾಗ್ಬೋದು, ನಿಮ್ಮ ಊರನ್ನು ಬಿಟ್ಟು ಪರ ಊರಿಗಾಗಿರ್ಬೋದು, ವಿದೇಶಕ್ಕಾಗಿರ್ಬೋದು, ನೀವು ಹೋಗುವಾಗ ನೀವೆಲ್ಲಿದ್ದೀರೋ, ನಿಮ್ಮ ಕುಟುಂಬ ಎಲ್ಲಿದೆಯೋ ಅವರಿಗಾಗಿ ಪ್ರಾರ್ಥಿಸುವುದು ಬಹಳ ಮುಖ್ಯ. ನಾವಿಲ್ಲಿದ್ದೇವೆ ಪರವಾಗಿಲ್ಲ, ನಿಮ್ಮ ಮಕ್ಕಳೆಲ್ಲಿದ್ದಾರೆ, ನಿಮ್ಮ ಮನೆಯವರೆಲ್ಲಿದ್ದಾರೆ, ಆ ಪ್ರಾಂತ್ಯಕ್ಕಾಗಿಯೂ ನೀವು ಪ್ರಾರ್ಥಿಸಬೇಕಾಗಿದೆ. ನೋಡಿದ್ರ ದೇವರು ಒಂದು ಹೇಳ. ಯಾಕೆಂದರೆ ನೀವು ಆಲೋಚನೆ ಮಾಡಿ, ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು, ನಿಮ್ಮವರು ಯಾರಾದರೂ ದೂರ ದೇಶದಲ್ಲಿ ಇರ್ಬೋದು. ಉದಾಹರಣೆಗೆ ಇಸ್ರಾಯೇಲಲ್ಲಿ ಯುದ್ಧ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಿಮ್ಮವ್ರು ಯಾರಾದರೂ ಅಲ್ಲಿದ್ದರೆ ನಿಶ್ಚಿಂತವಾಗಿ ನೀವು ಇರ್ತೀರಾ? ಇಲ್ಲ. ನ್ಯೂಸು ಬಂದ ತಕ್ಷಣ ಕಾಲ್ ಮಾಡಿ, ಓ ಏನಾಯ್ತಲ್ಲಿ, ಏನು ನಡೀತಾ ಇದ್ದಲ್ಲಿ, ನೀನು ಆರಾಮಾಗಿದ್ದೀಯಾ ಅಂತ ಕೇಳ್ತೇವೆ. ಕಾರಣ ಯಾಕೆಂದರೆ ನೀವಲ್ಲಿರುವಾಗ ಯಾವುದೇ ದೇಶದಲ್ಲಾಗಲಿ ಏನಾದರೂ ಗಲಭೆಗಳು ನಡೆದಾಗ, ಭೂಕಂಪಗಳಾದಾಗ ನಾವು ಏನು ಮಾಡ್ತೀವಿ, ದೇವರೇ ಆ ದೇಶದಲ್ಲಿ ನಮ್ಮ ಮಗಳಿದ್ದಾಳೆ, ಮಗನಿದ್ದಾನೆ, ಅಳಿಯ ಇದ್ದಾನೆ, ನನ್ನ ತಮ್ಮ ಇದ್ದಾನೆ, ನನಗೆ ಬೇಕಾದವರಿದ್ದಾರೆ, ದೇಶದ ಮೇಲೆ ಕರುಣೆ ತೋರಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಏನೋ ಕೆಟ್ಟದ್ದು ನಡೆದಾಗ ಮಾತ್ರವಲ್ಲ, ನಾವು ಆಗಾಗ ಆ ದೇಶದ ಸುಕ್ಷೇಮಕ್ಕಾಗಿ, ಆ ಪ್ರಾಂತ್ಯದ ಸೌಭಾಗ್ಯಕ್ಕಾಗಿ ನಾವು ಪ್ರಾರ್ಥಿಸುವುದು ಬಹಳ ಮುಖ್ಯವಾದಂಥ ಕಾರ್ಯ. ಕರೆಕ್ಟ್ ತಾನೇ ದೇವರ ವಾಕ್ಯ ಹೇಳ್ತಾ ಇರೋದು? ನಿಜ ಅಲ್ವಾ? ಹೌದು. ದೇವರಿಗೆ ಸ್ತೋತ್ರ. ಯೆರೆಮೀಯನ ಗ್ರಂಥದಲ್ಲಿ 30ನೇ ಅಧ್ಯಾಯದ ಅದರ 10ನೇ ವಾಕ್ಯದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಸೇವಕ ಯಾಕೋಬೇ ಭಯಪಡಬೇಡ, ಇಸ್ರಾಯೇಲೇ ಅಂಜಬೇಡ,
ಇಗೋ ನಾನು ನಿನ್ನನ್ನು ದೂರ ದೇಶದಿಂದ ಉದ್ಧರಿಸುವೆನು, ನಿನ್ನ ಸಂತಾನವನ್ನು ಸೆರೆಹೋದ ಸೀಮೆಯಿಂದ ರಕ್ಷಿಸುವೆನು. ಯಾಕೋಬು ಹಿಂತಿರುಗಿ ನೆಮ್ಮದಿಯಾಗಿಯೂ ಆಯಾಗಿಯೂ ಇರುವುದು. ದೇವಜನವೇ ಇಲ್ಲಿ ಏನು ಹೇಳ್ತಾ ಇದೆ? ನನ್ನ ಸೇವಕ ಯಾಕೋಬೇ ಭಯಪಡಬೇಡ. ಇವತ್ತು ನಿಮಗೂ ನನಗೂ ದೇವರು ಹೇಳುತ್ತಾ ಇರೋದು, ನನ್ನ ಮಗುವೇ ಭಯಪಡಬೇಡ. ನಮ್ಮ ದೇಶದಲ್ಲಿ ನಡೆಯುತ್ತಿರುವಂಥ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ, ಕಳೆದ ದಿನದಲ್ಲಿ ಒರಿಸ್ಸಾದಲ್ಲಿ ಒಬ್ಬ ಸೇವಕರಿಗೆ ಹಿಂಸಿಸಿ ಆತನಿಗೆ ಸಗಣಿ ತಿನ್ನಿಸಿದ್ದಾರೆ. ಆಲೋಚನೆ ಮಾಡಿ, ಏನೇ ಇದ್ದರೂ ಸರ್ಕಾರ ಇದೆ, ಪೊಲೀಸ್ ಇದೆ, ಕಾನೂನು ಕಾಯ್ದೆ ಇದೆ, ಆದರೆ ಸಗಣಿ ತಿನ್ನಿಸುವಂಥ ಕೆಲಸ ಮಾಡುವಂಥದ್ದು ಎಷ್ಟು ಬೇಸರದ ವಿಷಯ ಅಲ್ವಾ? ಬಹಳ ಬೇಸರದ ವಿಷಯ. ನಾನು ಹೇಳುವುದೇನೆಂದರೆ, ನಮ್ಮ ರಾಜ್ಯಗಳಲ್ಲಿ, ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ, ಅದರಲ್ಲೂ ಕ್ರೈಸ್ತರ ಮೇಲೆ, ಸಭೆಗಳ ಮೇಲೆ ವಿನಾಕಾರಣ ಜಗಳಗಳು. ಅಲ್ಲಲ್ಲಿ ನೋಡ್ರಿ ಅನೇಕ ರಾಜ್ಯಗಳು. ದೇವಜನವೇ, ನಾವು ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸಬೇಕು ಮತ್ತು ಹಿಂಸೆ ನಡೆಯುತ್ತಿರುವಂಥ ಪ್ರಾಂತ್ಯಗಳಿಗಾಗಿ ಪ್ರಾರ್ಥಿಸಬೇಕು. ಯಾಕೆಂದರೆ ಕ್ರಿಸ್ತನನ್ನು ನಂಬಿರುವಂಥ ಸಹೋದರ ಸಹೋದರಿಯರು ನಮ್ಮ ಸಹೋದರ ಸಹೋದರಿಯರ ಥರ, ನಮ್ಮ ಒಡ ಹುಟ್ಟಿದವರ ತರಹ. ಯಾಕೆಂದರೆ ಅವರು ದೇವರಿಗಾಗಿ ನಿಂತ ಇದ್ದಾರೆ. ಒಂದು ವಿಷಯ, ಆ ಸೇವಕರು ಅಷ್ಟು ಮಾಡಿದರೂ ಕೂಡ, ಒಂದು ಸಗಣಿಯನ್ನು ತಿನ್ನಿಸಿದರೂ ಕೂಡ ನಾನು ಅವರನ್ನು ಕ್ಷಮಿಸುತ್ತೇನೆ ಎಂದು ಹೇಳಿದರು. ಇಂಥ ಮನಸ್ಸು ಎಲ್ಲಿದೆ? ಒಂದು ವೇಳೆ ಬೇರೆ ಧರ್ಮದವರಾಗಿದ್ದರೆ ಅದಕ್ಕೆ ಸೇಡು ತೀರಿಸಿಕೊಳ್ಳದೆ ನಾವು ಬಿಡೋದಿಲ್ಲ, ಯಾರಿದ್ದಾರೋ ಅವರಿಗೆ ಶಿಕ್ಷೆ ಆಗುವವರೆಗೂ ಬಿಡೋದಿಲ್ಲ ಎಂದು ಹೇಳುತ್ತಾ ಇದ್ದರು. ಆದರೆ ನಾವು ನಮ್ಮ ರಾಜ್ಯವನ್ನು, ನಮ್ಮ ಪ್ರಾಂತ್ಯವನ್ನು, ನಮ್ಮ ದೇಶವನ್ನು ನಾವು ಗೌರವಿಸುತ್ತೇವೆ, ನಾವು ಪ್ರೀತಿಸುತ್ತೇವೆ. ಹೌದಾ ಇಲ್ವಾ? ಯಾಕೆಂದರೆ ನಮ್ಮ ದೇಶದ ಸಮಾಧಾನ ನಮಗೆ ಮುಖ್ಯ. ನಾವು ದೇಶದಲ್ಲಿ ಗಲಭೆ ಎಬ್ಬಿಸುವವರಲ್ಲ, ಸಮಾಧಾನ ಕೆಡಿಸುವವರಲ್ಲ. ನಾವು ದೇಶಕ್ಕಾಗಿ ಪ್ರಾರ್ಥಿಸುವವರು, ನಮ್ಮ ಪ್ರಾಂತ್ಯಕ್ಕಾಗಿ ಪ್ರಾರ್ಥಿಸುವವರು. ಯಾಕೆಂದರೆ ಅವರೂ ಸಮಾಧಾನವಾಗಿರಬೇಕು, ನಾವು ಸಮಾಧಾನವಾಗಿರಬೇಕು. ಸಮಾಧಾನವನ್ನು ಆರೈಸುವಂಥ ಮಾರ್ಗ ಯೇಸುವಿನ ಮಾರ್ಗ. ಮಿಕ್ಕಿದ್ದು ಎಲ್ಲರೂ ದ್ವೇಷ. ಇವತ್ತು ನೋಡಿ ಸಂಸತ್ತಿನಲ್ಲಿ, ಅಧಿವೇಶನಗಳಲ್ಲಿ ಮಾತನಾಡುವ ಮಾತು ಎಲ್ಲ ಸಿನಿಮಾಗಳ ಥರ ಇರುತ್ತದೆ. ಡೈಲಾಗುಗಳು ಒಡೆದು ವಿರೋಧಗಳನ್ನು ಮಾಡಿದವರಿಗೆ ಜೈಕಾರಗಳು. ನ್ಯಾಯವನ್ನು ಕೇಳಿ ತಪ್ಪಿದಸ್ಥರ ಪರವಾಗಿ ನಿಂತುಕೊಂಡ್ರೆ ಇವರು ಕೆಟ್ಟವರು ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆದರೆ ದೇವರು ಹೇಳುತ್ತಾನೆ, ಆದರೂ ನೀವು ನಿಮ್ಮ ದೇಶಕ್ಕಾಗಿ ಪ್ರಾರ್ಥಿಸಿರಿ, ನಿಮ್ಮ ಪ್ರಾಂತ್ಯಕ್ಕಾಗಿ, ಸೌಭಾಗ್ಯಕ್ಕಾಗಿ ಪ್ರಾರ್ಥಿಸಿರಿ, ಆಗ ನೀವು ಸುಖವಾಗಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ನೀವು ಸುಖವಾಗಿ ಭಯವಿಲ್ಲದೆ ನಿದ್ರಿಸಬೇಕಾದರೆ, ನೀವು ಸುಖವಾಗಿ ಭಯವಿಲ್ಲದೆ ನಿದ್ರಿಸಬೇಕಾದರೆ ನಿಮ್ಮ ಪ್ರಾಂತ್ಯಕ್ಕಾಗಿ, ನಿಮ್ಮ ದೇಶಕ್ಕಾಗಿ ನೀವು ಪ್ರಾರ್ಥಿಸಬೇಕು. ಆಗ ದೇವರು ಸುಕ್ಷೇಮವನ್ನು, ಸೌಭಾಗ್ಯವನ್ನು, ಸಮಾಧಾನವನ್ನು ಅನುಗ್ರಹಿಸಿ ಕೊಡುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನಾವು ನಡೆಯುವಂಥ ಕಾರ್ಯಗಳಿಗೆ ಭಯಪಡಬಾರದು. ಭಯಪಟ್ಟರೆ ಪ್ರಾರ್ಥಿಸಲಿಕ್ಕಾಗಲ್ಲ, ಭಯಪಟ್ಟರೆ ದೇವರನ್ನ ನಂಬಲಿಕ್ಕಾಗಲ್ಲ, ಭಯಪಟ್ಟರೆ ದೇವರನ್ನ ಅನುಸರಿಸಲಿಕ್ಕಾಗಲ್ಲ. ಆದರೆ ಕರ್ತನನ್ನು ಹಿಂಬಾಲಿಸುವಂಥ ಮಕ್ಕಳು ನಾವಾಗಿರಬೇಕು. ದೇವರಿಗೆ ಸ್ತೋತ್ರ. ದೇವಜನವೇ, ಅದಕ್ಕೆ ಹಗ್ಗಾಯನ ಗ್ರಂಥದಲ್ಲಿ 2ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳುತ್ತದೆ, ಈ ಆಲಯದ ಮುಂದಿನ ವೈಭವವು ಇಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂದು ಹೇಳುತ್ತಾ ಇದೆ. ದೇವಜನವೇ, ಈ ವಾಕ್ಯವನ್ನು ಸ್ವಲ್ಪ ಗಮನಿಸಿ ನೀವು ಕೇಳಬೇಕು. ಯಾಕೆಂದರೆ ಈ ಆಲಯದ ಮುಂದಿನ ವೈಭವವು ಇಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು.
ಇದು ಸೇನಾಧೀಶ್ವರನಾದ ಯೆಹೋವನು. ಈ ಸ್ಥಳದಲ್ಲಿ, ಯಾವ ಸ್ಥಳ? ದೇವರ ಆಲಯದ ಸ್ಥಳ. ಇವತ್ತು ಆಲೋಚನೆ ಮಾಡಿ, ಒಂದು ವೇಳೆ ಕೆಲವರು ವಿರೋಧಿಗಳು ಏನಿದ್ದಾರೆ ಗೊತ್ತಾ, ಕೆಲವರು ನಮಗೆ ಪೋಸ್ಟ್ಗಳನ್ನು ಕಳಿಸ್ತಾ ಇರ್ತಾರೆ ನೋಡಿ. ವಿದೇಶಗಳಲ್ಲಿ ಚರ್ಚ್ಗಳೆಲ್ಲ ಕ್ಲಬ್ಗಳಾಗಿವೆ, ಚರ್ಚ್ಗಳೆಲ್ಲ ಸಿನಿಮಾ ಥಿಯೇಟ್ರ್ಗಳಾಗಿವೆ, ಚರ್ಚ್ಗಳೆಲ್ಲ ಈ ಥರ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿಬಿಟ್ಟಿವೆ, ನಿಮ್ಮ ಧರ್ಮ ಎಲ್ಲ ಹೋಯ್ತು, ನಿಮ್ಮ ಮಾರ್ಗ ಎಲ್ಲ ಹೋಯ್ತು ಅಂತಾರೆ. ನಾವು ಹೇಳುವುದೇನೆಂದರೆ, ಒಂದು ಕಾಲವಿತ್ತು, ಬಾರುಗಳು, ಸಿನಿಮಾ ಥಿಯೇಟ್ರ್ಗಳು, ಕ್ಲಬ್ಗಳೆಲ್ಲ ಬದಲಾಗಿಯೇ ಅವು ದೇವರ ಆಲಯಗಳಾಗಿ ಮಾರ್ಪಟ್ಟಿದೆ. ಆದರೆ ಅಂತ್ಯ ದಿನಗಳಲ್ಲಿ ಸೈತಾನನ ದುರಾಡಳಿತ, ಸೈತಾನನ ದುಷ್ಟತನ ಏನು ಮಾಡ್ತಾ ಇದೆ? ನಮ್ಮ ಜೀವಿತಗಳ ವಿರೋಧವಾಗಿ ಕಾರ್ಯ ಮಾಡ್ತಾ ಇದೆ. ಆದರೆ ನಾವು ಭಯಪಡಬಾರದು, ನಾವು ಭಯಪಡಬೇಕಾಗಿಲ್ಲ. ಯಾಕೆಂದರೆ ಮನುಷ್ಯರು ಈಗ ಕಟ್ಟಿರುವ ಆಲಯಗಳು ಮುಖ್ಯ ಅಲ್ಲ. ದೇವರು ಹೇಳ್ತಾನೆ, ನಾವೇ ದೇವರ ಆಲಯವಾಗಿದ್ದೇವೆ. ಆಮೇನ್. ನಾವೇ ದೇವರ ಆಲಯವಾಗಿದ್ದೇವೆ. ಆಗಿರುವಾಗ ನಾವು ಅದಕ್ಕೆ ಭಯಪಡಬೇಕಾಗಿಲ್ಲ. ಒಂದು ವಿಷಯ ಗಮನಿಸಿರಿ, ಎಲ್ಲಿ ದೇವರ ಆಲಯ ಇರುತ್ತದೋ ಆ ಪ್ರಾಂತ್ಯಕ್ಕೆ ಇಲ್ಲಿ ಹೇಳುತ್ತದೆ, ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಊರಲ್ಲಿ ಬಾರುಗಳಿದ್ದರೆ ಕೆಟ್ಟೋಗುತ್ತದೆ. ಊರಲ್ಲಿ ದೇವಾಲಯ ಅಂದರೆ ಚರ್ಚ್ ಇದ್ದರೆ ಆ ಕುಡುಕರು ಮಾರ್ಪಡುತ್ತಾರೆ. ಅನೈತಿಕ ಇರುವಂಥ ಊರಿನಲ್ಲಿ ನೈತಿಕತೆ ಬರುತ್ತದೆ. ಅಸಮಾಧಾನದ ಸ್ಥಳದಲ್ಲಿ ಸಮಾಧಾನ ಬರುತ್ತದೆ. ಶಾಪದ ಸ್ಥಳಗಳಲ್ಲಿ ಆಶೀರ್ವಾದ ಉಂಟಾಗುತ್ತದೆ. ಅದೇ ದೇವರ ಆಲಯಕ್ಕಿರುವಂಥ ಮಹಿಮೆಯಾಗಿದೆ. ಹೌದಲ್ವ? ದೇವರ ಆಲಯ ಇರುವಂಥ ಸ್ಥಳ, ದೇವರ ಭಕ್ತನಿರುವಂಥ ಸ್ಥಳ, ಅದು ಆಶೀರ್ವಾದದ ನೆಲೆ. ಶಿಷ್ಟರ ವಾಸ, ಆಶೀರ್ವಾದದ ನೆಲೆ. ದೇವರ ಆಲಯ ಇದ್ದರಲ್ಲಿ ಎಲ್ಲ ದುಷ್ಟ ಕಾರ್ಯಗಳು ಲಯವಾಗ್ತವೆ. ಅದಕ್ಕೆ ಇದನ್ನು ಇಷ್ಟಪಡದ ಸೈತಾನನು ಪ್ರತಿ ಹಳ್ಳಿಗಳಲ್ಲಿ ದುಷ್ಟರು ಬೋರ್ಡ್ಗಳು ಹಾಕುತ್ತಾ, ದುಷ್ಟರು ಏನು ಮಾಡುತ್ತದೆ? ದೇವರ ಆಲಯವನ್ನು, ದೇವರ ಮಕ್ಕಳನ್ನು ಇಷ್ಟಪಡ್ತಾ ಇಲ್ಲ. ಒಳ್ಳೆಯತನವನ್ನು ವಿರೋಧಿಸುವಂಥ ಕಾರ್ಯಗಳು ಸೈತಾನನು ಮಾಡ್ತಾ ಇದ್ದಾರೆ. ಜನರಲ್ಲಿ ಉದ್ವೇಗ ಹುಟ್ಟಿಸ್ತಿರುವಂಥ, ಭಯದ ವಾತಾವರಣವನ್ನು ಹುಟ್ಟಿಸಿ, ಅಯ್ಯೋ ನಮ್ಮ ದೇಶ ಕನ್ವರ್ಟ್ ಆಗಿಬಿಡ್ತಾ ಇದೆ ಅಂತ. ಎಲ್ಲಿ ಅಲ್ವಾ? ಸುಮ್ಮನೆ ಭಯಪಡ್ತಾ ಇದ್ದಾರೆ. ಭಯಪಡ್ತಾ ಇರೋದು ನಾವಲ್ಲ, ಬಹುಸಂಖ್ಯಾತರಾಗಿರುವಂಥವ್ರು ಭಯಪಡ್ತಾ ಇದ್ದಾರೆ. ಅಂದರೆ ನನ್ನ ಉದ್ದೇಶ ಅವರು ವಿರೋಧವಲ್ಲ, ಎಲ್ಲರೂ ಆ ರೀತಿ ಮಾಡ್ತಾ ಇಲ್ಲ. ಕೆಲವು ಕಿಡಿಗೇಡಿಗಳು, ಕೆಲವು ದುಷ್ಟರ ಮೂಲಕ ಸೈತಾನನು ಕೆಲಸ ಮಾಡ್ತಾ ಇರೋದು. ಆದರೆ ದೇವರು ವಾಕ್ಯ ಹೇಳುತ್ತದೆ, ಎಲ್ಲಿ ದೇವಜನರು ಇರ್ತಾರೋ, ಎಲ್ಲಿ ದೇವರ ಆಲಯವಿರುತ್ತದೋ ಆ ಸ್ಥಳದಲ್ಲಿ ಸಮಾಧಾನವು ಏರ್ಪಡುತ್ತದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಹೇಳ್ತಾ ಇದ್ದಾನೆ, ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಅದರಂತೆ ಹೆಜ್ಕೇಲನ ಗ್ರಂಥದಲ್ಲಿ 34:25 ವಾಕ್ಯದಲ್ಲಿ, ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ದುಷ್ಟ ಮೃಗಗಳು ದೇಶದಲ್ಲಿ ಇನ್ನಿರದಂತೆ ಮಾಡುವೆನು, ನನ್ನ ಜನರು ಕಾಡಿನಲ್ಲಿ ನಿರ್ಭಯವಾಗಿ ವಾಸಿಸುವರು, ಅರಣ್ಯದಲ್ಲಿಯೂ ಆಯಾಗಿ ನಿದ್ರಿಸುವರು. ದೇವರಿರೋ ಜಾಗ ಆಯಾದ ಜಾಗ. ಅದೇನು ಹೇಳ್ತಾರೆ? ಸಾಲ ಇಲ್ಲದ ಜೀವನ ಸುಖ ಜೀವನ ಅಂತ ಹೇಳ್ತಾರೆ ಅಲ್ವಾ? ಸಾಲ ಇಲ್ಲದೆ ಇರುವಂಥ ಜೀವನ ಸುಖ ಜೀವನ. ಅದು ಬಹಳ ಮುಖ್ಯವಾದಂಥ ಕಾರ್ಯ. ನಾನು ಯಾರಿಗೂ ಕೊಡಬೇಕಾಗಿಲ್ಲ, ಇರೋದರಲ್ಲಿ ತೃಪ್ತಿಯಾಗಿರೋದು ಮುಖ್ಯ ಅಲ್ವಾ ಅಂದುಕೊಳ್ಳುವಂಥ ಜೀವನ. ಹಾಗಾದರೆ ಇಲ್ಲಿ ಹೇಳುತ್ತಿರುವುದು, ಅರಣ್ಯವಾಗಲಿ, ಕಾಡಾಗಲಿ, ನಾಡಾಗಲಿ, ಪಟ್ಟಣವಾಗಲಿ, ಕರ್ತನ ಮೊಟ್ಟಿಗಿದ್ದರೆ, ಸಮಾಧಾನ ಅಲ್ಲಿದ್ದರೆ ಆಯಾಗಿ ನಾವು ನಿದ್ರಿಸಬಹುದು. ದೇವರಿಗೆ ಸ್ತೋತ್ರ ಉಂಟಾಗಲಿ. ವಾಕ್ಯವನ್ನು ಕೇಳುತ್ತಿರುವ ದೇವಜನವೇ, ನಿಮ್ಮ ಪಟ್ಟಣಕ್ಕಾಗಿ ಪ್ರಾರ್ಥಿಸಿರಿ, ನಿಮ್ಮ ಜನಕ್ಕಾಗಿ ಪ್ರಾರ್ಥಿಸಿರಿ. ದೇವರು ಅವರ ಹೃದಯದಲ್ಲಿ ಕಾರ್ಯ ಮಾಡಲಿ ಎಂದು ಪ್ರಾರ್ಥಿಸಿರಿ. ದೇವರು ಖಂಡಿತ ಅವರ ಜೀವಿತದಲ್ಲಿ ಕಾರ್ಯ ಮಾಡುತ್ತಾರೆ. ಆ ದುಷ್ಟರೆಲ್ಲವೂ ನಿಮ್ಮ ಪ್ರಾಂತ್ಯದೊಳಗಿಂದ, ನಿಮ್ಮ ಸ್ಥಳದೊಳಗಿಂದ ಅವರು ಇಲ್ಲದೆ ಹೋಗುವಂತೆ ನಾವು ಪ್ರಾರ್ಥನೆ ಮಾಡೋಣ. ದೇವರ ಕೈಯಲ್ಲಿ ಒಪ್ಪಿಸಿದರೆ ದೇವರು ಖಂಡಿತ ಕಾರ್ಯ ಮಾಡುತ್ತಾರೆ.
ಯೆರೆಮೀಯನ ಗ್ರಂಥದಲ್ಲಿ ಕೂಡ 29ನೇ ಅಧ್ಯಾಯ 7ನೇ ವಚನದಲ್ಲಿ, ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಆರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಎಂದು ಹೇಳುತ್ತಾ ಇದೆ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಎಂದು ಹೇಳುತ್ತಾ ಇದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀವು ಯಾವ ಪಟ್ಟಣಕ್ಕೆ ದೇವರು ನಿಮ್ಮನ್ನು ಕಳುಹಿಸ್ತಾನೋ ಅದರ ಕ್ಷೇಮವನ್ನು ಆರೈಸಿ ಅದಕ್ಕಾಗಿ ನೀವು ಪ್ರಾರ್ಥಿಸಿರಿ ಎಂದು ಹೇಳ್ತಾರೆ. ಈ ವಾಕ್ಯವನ್ನು ನಾನು ಪ್ರಾರಂಭದಲ್ಲಿ ಹೇಳ್ಬೋದಾಗಿತ್ತು, ಆದರೆ ಕೆಲವರು ಅಂದ್ಕೊಂಡು ಹೊರಟೋಗ್ತಾರೆ. ಆದರೆ ನಿಮಗಾದರೂ ದೇವರು ಹೇಳ್ತಾ ಇದ್ದಾರೆ, ನೀವು ಯಾವ ಪಟ್ಟಣದಲ್ಲಿದ್ದೀರೋ ಆ ಪಟ್ಟಣಕ್ಕಾಗಿ ಪ್ರಾರ್ಥಿಸಿರಿ. ದೇವರು ನಿಮ್ಮನ್ನು, ನಿಮ್ಮ ಪಟ್ಟಣವನ್ನು, ನಿಮಗೆ ಬೇಕಾದ ಸೌಭಾಗ್ಯ, ಸುಕ್ಷೇಮ, ಸಮಾಧಾನವನ್ನು ಅನುಗ್ರಹಿಸಲಿ ಎಂದು ನಾನು ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಪ್ರಾರ್ಥಿಸೋಣ. ಪರಮ ತಂದೆಯಾದಂಥ ದೇವರೇ, ಉನ್ನತೋನ್ನತನೇ, ಮಹೋನ್ನತನೇ, ದೇವಾದಿದೇವನೇ, ನಿನ್ನ ಪ್ರೀತಿಯುಳ್ಳ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ನಾವು ಕಾಲಿಡುವ ಜಾಗವೆಲ್ಲ ನಮಗೆ ಸ್ವಂತ ಮಾಡು. ನಾವು ಓಡಾಡುವ ಸ್ಥಳ, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ದೇವರೇ ನೀನು ಸಮಾಧಾನವನ್ನು ಏರ್ಪಡಿಸು. ಅನೇಕರ ಜೀವಿತಗಳಲ್ಲಿ, ಅವರು ಕೆಲಸ ಮಾಡುವ ಆಫೀಸುಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಕಂಪನಿಗಳಲ್ಲಿ, ದೇಶದಲ್ಲಿ ಕರ್ತನೇ ದೇವರೇ, ಅವರಿಗೆ ವಿರೋಧವಾಗಿರುವಂಥ ಕೃತ್ಯಗಳು ನಡೆಯುತ್ತವೆ. ವೈರಿಗಳು, ಶತ್ರುಗಳು, ದುಷ್ಟರು, ದುಷ್ಟ ಮೃಗಗಳು ಇಲ್ಲದೆ ಹೋದರೂ ಸಾಧು ಪ್ರಾಣಿಗಳು ದುಷ್ಟ ಮೃಗಗಳಂತೆ ವರ್ತಿಸುವುದನ್ನು ನಾವು ಸಮಾಜದಲ್ಲಿ ನೋಡುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ದೇವರೇ, ಯಾವ ವಿಧವಾದಂಥ ಸಮಸ್ಯೆಯು, ಕೇಡು, ವಿರೋಧವು, ಕರ್ತನೆ, ಹಿಂಸೆಯು ಆಗದಂತೆ ಇವರು ಯಾವ ಊರಿನಿಂದ, ಯಾವ ಜಿಲ್ಲೆಯಿಂದ, ಯಾವ ರಾಜ್ಯದಿಂದ, ಯಾವ ದೇಶದಿಂದ ಈ ವಿಡಿಯೋನ ಅವರು ದೇವರೇ ವೀಕ್ಷಿಸುತ್ತಿದ್ದಾರೋ, ವೀಕ್ಷಿಸುತ್ತಿರುವಂಥ ಎಲ್ಲ ವೀಕ್ಷಕರ ಸುತ್ತಲೂ ನಿನ್ನ ದಿವ್ಯ ಪ್ರಸನ್ನತೆಯು, ಪ್ರಾಕಾರವು ಸುರಿಯಲ್ಪಡಲಿ. ದೇವದೂತರುಗಳು ಅವರ ಸುತ್ತಲೂ ನಿವಾಸ ಮಾಡಲಿ. ಅವರಿಗೆ ವಿರೋಧವಾಗಿರುವಂಥ ಪ್ರತಿ ಕೃತ್ಯವೂ ಲಯವಾಗಲಿ. ನಜರೇತಿನ ಯೇಸು ಕ್ರಿಸ್ತನ ಕೃಪೆಯು, ಕರುಣೆಯು, ದಯೆಯು ಅವರನ್ನು ಆವರಿಸಿಕೊಳ್ಳಲಿ. ನಿಮ್ಮನ್ನು ಕರ್ತನು ಯಾವ ಪಟ್ಟಣಕ್ಕೆ ಸಾಗಿ ಕಳುಹಿಸಿದನೋ ಆ ಪಟ್ಟಣದ ಕ್ಷೇಮಕ್ಕಾಗಿ ಪ್ರಾರ್ಥಿಸಿರಿ. ಆ ಪಟ್ಟಣದ ಕ್ಷೇಮವೇ ನಿಮ್ಮ ಕ್ಷೇಮ ಎಂದು ನೀನು ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಈ ದೇವಜನರು ಕರ್ತನೆ ವಾಕ್ಯವನ್ನು ಕೇಳಿದ ನಂತರ ಅವರ ಈ ಊರ ಹೆಸರನ್ನು ಹೇಳಿ, ಅವರ ತಾಲೂಕು, ಅವರ ಜಿಲ್ಲೆ, ಅವರ ರಾಜ್ಯದ ಹೆಸರನ್ನು ಹೇಳಿ ಅವರು ಪ್ರಾರ್ಥಿಸಲು, ಕರ್ನಾಟಕ ರಾಜ್ಯಕ್ಕಾಗಿ, ಕನ್ನಡದ ಜನತೆಗಾಗಿ, ಈ ದೇವಜನರು ವಾಸ ಮಾಡುವಂಥ ಯಾವುದೇ ಸುತ್ತಮುತ್ತಲಿನ ರಾಜ್ಯವಾಗಿರಲಿ, ದೇಶಗಳಾಗಿರಲಿ, ನೀನು ಅವರ ಜೊತೆಯಲ್ಲಿದ್ದು ಅವರಿಗೆ ಸೌಭಾಗ್ಯವನ್ನುಂಟು ಮಾಡಿ, ಸುಕ್ಷೇಮವನ್ನುಂಟು ಮಾಡಿ, ಆಶೀರ್ವಾದವನ್ನುಂಟು ಮಾಡಪ್ಪ. ಯಾವ ನೈಸರ್ಗಿಕವಾದಂಥ ಕರ್ತನೆ ಭೂಕಂಪಗಳ ಥರದಾಗಿರುವಂಥದ್ದಾಗಿರ್ಬೋದು, ಬಿರುಗಾಳಿ ಆಗಿರಬಹುದು, ಕರ್ತನೆ ಸುನಾಮಿಗಳಾಗಿರಬಹುದು, ಕಾಪಾಡು. ಸೋಂಕುಗಳಿಂದ ಕಾಪಾಡು. ಅದೇ ರೀತಿ ಮನುಷ್ಯ ಕಲ್ಪಿತವಾದಂಥ ಯುದ್ಧಗಳು, ಭಯಗಳು, ಕೊಲೆಗಳು ಕರ್ತನೆ ಅವುಗಳಿಂದ ಕಾಪಾಡು. ಮಾತ್ರವಲ್ಲದೆ ಕರ್ತನೆ ಅನೇಕ ಪೀಡೆಗಳಿಂದ, ಸೋಂಕುಗಳಿಂದ, ಅನಾರೋಗ್ಯಗಳಿಂದ ಇವರನ್ನ ಕಾಪಾಡು. ಇವರು ಕೆಲಸ ಮಾಡುವಂಥ ಮೇಲಧಿಕಾರಿಗಳನ್ನು, ಇವರು ಕೆಲಸ ಮಾಡುವಂಥ ಸ್ಥಳಗಳನ್ನು ನೀನು ಆಶೀರ್ವಾದ ಮಾಡು. ಕಂಪನಿಗಳನ್ನು ಆಶೀರ್ವಾದ ಮಾಡು. ಬಾಸ್ಗಳನ್ನು ಆಶೀರ್ವಾದ ಮಾಡು. ಕರ್ತನೆ ಇವರಿಗೆ ಉನ್ನತಿಯು, ಆಶೀರ್ವಾದ ಉಂಟಾಗಲಿ. ನಿನಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಖಂಡಿತವಾಗಿಯೂ ಈ ನಮ್ಮ ಮೊರೆಯನ್ನು ಕೇಳಿ ಇವರಿಗೆ ಸಹಾಯವನ್ನು ಮಾಡಿ ಉನ್ನತಿಗೆ ತರುತ್ತೀರೆಂದು, ಇವರ ಜೀವಿತಗಳಲ್ಲಿ ಇವರು ಊಹಿಸದಂಥ ಮೇಲಾದ ಮಹತ್ತಾದ ಕೃತ್ಯಗಳನ್ನು ಮಾಡುತ್ತಾ, ಇವರು ಇರುವಂಥ ಮನೆಯಲ್ಲಿ, ಇವರು ಇರುವಂಥ ಸ್ಥಳದಲ್ಲಿ ಸುಖವಾಗಿ ನಿದ್ರಿಸುವಂತೆ ಎಲ್ಲ ಭಯಗಳನ್ನು ತೆಗೆಯಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿ ನಮ್ಮ ಮೊರೆಯನ್ನು ನೀವು ಆಲಿಸಿದ್ದೀರೆಂದು ನಂಬುತ್ತಾ, ನೀನೇ ಇವರಿಗೆ ಅಪ್ಪ ಕರ್ತನೆ ದೇವರೇ ಸುಖವಾಗಿ ಮಲಗಿ ಭಯವಿಲ್ಲದೆ ನಿದ್ರಿಸುವಂಥ ಕೃಪೆಯನ್ನು ಅನುಗ್ರಹಿಸಿ ಕೊಡುತ್ತೀರೆಂಬುದಾಗಿ ನಂಬುತ್ತಾ, ಈ ಪ್ರಾರ್ಥನೆಯನ್ನು ಕೇಳಿದ ಕರ್ತರೇ ನಿನಗೆ ಕೋಟ್ಯಾನುಕೋಟಿ ವಂದನೆಗಳನ್ನು, ಸ್ತುತಿ ಸ್ತೋತ್ರಗಳನ್ನು ಸಮರ್ಪಣೆ ಮಾಡುತ್ತಾ, ನಮ್ಮ ರಕ್ಷಕನು ಕರ್ತನು ಸುಖ ಜೀವನ ದೇವರೇ ಕೊಟ್ಟು ಭಯದಿಂದ ಅವನ್ನು ನಿರ್ಮೂಲ ಮಾಡಿ, ಅನಾರೋಗ್ಯದ ಭಯ, ಆತಂಕದ ಭಯ, ಯಾವುದೇ ಸಾಲದ ಭಯ, ಯಾವುದೇ ಶತ್ರುವಿನ ಭಯ, ಯಾವುದೇ ವೈರಿಯ ಭಯ, ಯಾವ ದುಷ್ಟ ಮೃಗಗಳ ಭಯವು ಇಲ್ಲದ ಹಾಗೆ ಇವರು ನಿದ್ರಿಸಿ ಸುಖವಾಗಿ ಜೀವಿಸುವಂತೆ ನೀವು ಸಹಾಯ ಮಾಡಬೇಕೆಂಬುದಾಗಿ ಇವರಿಗೆ ಸುಕ್ಷೇಮವನ್ನು ನೀನು ಕೋರುತ್ತೆಂದು ನೆನೆಸುತ್ತಾ ನಿಮ್ಮ ಕೈಯಲ್ಲಿ ಸಮರ್ಪಣೆ ಮಾಡುತ್ತಾ
ಈ ಪ್ರಾರ್ಥನೆಯನ್ನು ನಮ್ಮನ್ನು, ನಮ್ಮ ರಕ್ಷಕನು, ನಮ್ಮನ್ನು ಕಾಯುವಾತನು, ಕಾಪಾಡುವಾತನು, ಸುಖ ಜೀವನ ಅನುಗ್ರಹಿಸಿಕೊಡುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.